ಈ ಮನುಷ್ಯರ ಸತ್ತ ಮೇಲೆ ಸೇಫ್ ಆಗಿ ಕರ್ಕೊಂಡೋಗಿ ಯಾಕೆ ಕುಣಿ ತೋಡಿ ಊತಾಕ್ ಬರ್ತಾರೆ ನಿಮಗೆ ಗೊತ್ತಾ? ಅವ್ರ ತಲೆ ಮೇಲೆ ಯಾರೋ ಕಲ್ಲೆತ್ತಾಕ್ ಬರ್ದಂತ. ಅತಿ ಸುಂದರವಾಗಿರೋದು ಅಪರಾಧ ಅಂತಂದ್ರೆ ಆ ಅಪರಾಧದ ಶಿಕ್ಷೆ ನಾನು ಅನುಭವಿಸ್ತೀನಿ. ಅಣ್ಣ ನೀ ಅತಿ ಸುಂದರ ಅಲ್ಲಣ್ಣ, ಮಿತಿ ಮೀರಿ ಸುಂದರ ಇದ್ದಿ, ನಿನ್ನ ಗಲ್ಲಿಗೆ ಏರ್ಸ್ಬೇಕಾಗ್ತದ. ಅಣ್ಣ ನಾ ಅದಕ್ಕೆ ಸಾಕ್ಷಿ ಹೇಳ್ತೀನಿ. ನಾನು ಹೆಂಗ್ ಸತ್ಯ ಅಂತ ಮಂದಿಗೆ ಹೇಳಕ್ ಬೇಕಲ್ಲ. ಹಾಯ್ ನಾಗ್ಯ ಅಂದಿಯಲ್ಲ, ನಿಮ್ಮಪ್ಪ ಹೆಂಗಂತೀಯ? ನಿಮ್ಮಪ್ಪನ ಹೆಸರೇನು? ನಾನಲ್ಲೋ ಕೈಲ ನೋಡ ನಮ್ಮ ಅಣ್ಣ ಅಂದನ. ನಾನಂದು ಲೋಕಕ್ಕೆ ಇವ ಅಂದಿರೋದು. ಏ ಇದ್ನ ನೋಡ ಇವ ಕಣ್ಣನ ಮಕ್ಕಳು ತಂದ ಇದು ದೇಶ ಹಾಳಾಗೈತಿ, ಹಲ್ಕಿಸಿತಿ ಅಲ್ಲಿ. ದೇಶ ಹಾಳಾಯ್ತು. ಹೆಂಗಿದ್ರು ದೇಶ ಹಾಳು ಮಾಡಿರಿ. ನಾ 2 ದಿನ ಆಯ್ತು ಇನ್ಸ್ಟಾಗ್ರಾಮ್ ತೆಗ್ದು ನೋಡೇ ಇಲ್ಲ. ಅಷ್ಟ್ರಲ್ಲಿ ದೇಶ ಹಾಳು ಮಾಡಿರಲ್ಲ. ಈಗ ನಾ ಯಾವ ದೇಶಕ್ಕೆ ಹೋಗ್ಲಿ? ಅಕ್ಕ ನೀ ಗೃಹಲಕ್ಷ್ಮಿ ಮತ್ತೆ ಅರ್ಜಿ ಹಾಕ್ಬೇಕು. ನೀ ಈ ರೀತಿ ಡ್ಯಾನ್ಸ್ ಮಾಡಿದ್ರಪ್ಪ ಅಂದ್ರ ದುಡ್ಡು ಬರಂಗಿಲ್ಲ ನೋಡು. ನಂಬರ್ ತೊಗೊಳ್ಳಿ. 1 ಸೆಕೆಂಡ್. ಹಾಯ್. 990030303090. ನಂಬರ್ ಕೊಟ್ಟೊಂದ್ ಸತ್ತ. ತಂಗಾಳಿಯೇ ತಂಗಾಳಿಯೇ ತಂಗಾಳಿಯ ನಿನ್ನುಸಿರಲಿ ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ, ನನ್ನ ಬೆರೆಸಿಕೋ. ಇನ್ ತಂಗಾಳಿ ಬೆರೆಸ್ಕೊಂಡ್ರ ವಾಯು ಮಾಲಿನ್ಯ ಆಗಿ ಜನ ಸತ್ತೋಯ್ತಾರೆ. ಅಣ್ಣ ಮ್ಯಾಜಿಕ್ ಮಾಡ್ತಾನೆ, ಮ್ಯಾಜಿಕ್ ಮಾಡ್ತಾನೆ. ನೋಡಿ 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 ಮ್ಯಾಜಿಕ್ ಮಾಡ್ತಾನೆ. ಮ್ಯಾಜಿಕ್ ಮಾಡೇ ಬಿಟ್ಟ. ಈ ಮ್ಯಾಜಿಕ್ಗಳು ಏನಿದಾವಲ್ಲ ನಮ್ಮ ದೇಶ ಬಿಟ್ಟು ಹೋಗ್ಲೇಬಾರ್ದು. ಆ ಥರ ನಮ್ಮ ಕರ್ನಾಟಕ ಜನ ನೋಡ್ಕೋತಾರ. ನಿನ್ ತಲೆನೇ ಕೆಡ್ಸ್ಕೊಬೇಡ, ನಮ್ಮ ದೇಶ ಬಿಟ್ಟು ಹೋಗಲ್ಲ ಈ ಮ್ಯಾಜಿಕ್ಗಳು. ನನ್ನ ಮುದ್ದು ಬಂಗಾರ ನಿನ್ನ ಮುದ್ದು ಬಂಗಾರ ವಿಕ್ಸ್ ಮಾತ್ರ ತಗೊಳ್ಳಿ, ಕಿಚ್ ಕಿಚ್ ದೂರಗೊಳಿಸಿ. ನಿನ್ನ ಹಾಳು ಮಾಡಕ ಇವೆರಡು ಅಕ್ಷರ ಸಾಕು. ಹಾಳ ಅಷ್ಟೇ. ಅವನೇ ಸುಳ್ಳು ಹೇಳ್ದ ಗೊತ್ತಾನೆ? ಸುಳ್ಳು ಹೇಳಲ್ಲಪ್ಪ ನಾನು. ನಿಮ್ಮನ್ನ ನೀವಿಷ್ಟು ವೇಸ್ಟ್ ಬಾಡಿ ಇದೀರಿ ಅಂತ ಗೊತ್ತಿದ್ಮೇಲೆ, ನಿಮ್ಮಿಂದ ಏನು ಉದ್ಧಾರ ಆಗಲ್ಲ ಮನೆಯಲ್ಲಿ ಅಂತ ಗೊತ್ತಿದ್ಮೇಲೂ ನಿಮ್ಮನ್ನ ಯಾಕೆ ಇಟ್ಕೊಂಡ್ರ ಅಂತ ಗೊತ್ತೈತೇನ? ನನಗೆ ಗೊತ್ತಿತ್ತದ. ನನ್ನನ್ನು ಕೇಳ್ರಿ, ನಾ ಹೇಳ್ತೇನೆ. ನಿಮ್ಮ ಹೆಸರಿನಾಗ 10 kg ಅಕ್ಕಿ ಬರ್ತಾವ. ನಾ ಇವತ್ತೊಂದು ವಿಚಾರ ಮಾಡ್ಕೊತ ಕೂತೀನಿ. ನಮ್ಮ ಜನ ಇಷ್ಟು ವಿಡಿಯೋಸ್ ನೋಡಿ ಕಮೆಂಟ್ ಹಾಕಕತ್ತಾರಂದ್ರೆ ಅವ್ರು ಕಮೆಂಟ್ ಹಾಕಿದಷ್ಟು ನನ್ನ ಅಕೌಂಟ್ಗೆ ಏನಾದ್ರು ದುಡ್ಡು ಹಾಕ್ಬಿಟ್ಟಿದ್ರೆ ಇವತ್ತು ನಾನು ಕೋಟ್ಯಾಧಿಪತಿ. ಡಿಪ್ರೆಷನ್. ನಮ್ಮ ಅಕೌಂಟಲ್ಲಿ ದುಡ್ಡಿದ್ದಾಗ ನಾನಂತೂ ಹಿಂಗೆ ಇರ್ತೀನಿ. ಅದೇ ನನ್ನ ಅಕೌಂಟಲ್ಲಿ ದುಡ್ಡಿಲ್ದಿದ್ದಾಗ ಇವತ್ತು ನನಗೆ ಗೋಬಿ ತಿನ್ಬೇಕನ್ಸಕತ್ತಿತ್ತು ಅಂತೇಳಿ ಗೋಬಿ ಮಾಡಿಸ್ಕೊಂಡೆ. ಆಮೇಲೆ ನನಗೆ ಗೊತ್ತಾಗಿದ್ದು ನನಗೆ ಬೇಕಾಗಿರೋದು ಗೋಬಿ ಅಲ್ಲ, ಗೋಬಿ ರೈಸ್ ಅಂತ. ನನ್ನ ಗಂಡ ನನ್ನನ್ನು ಸೂರ್ಯವಂಶ ಮೂವಿ ಒಳಗೆ ಕನಕಮೂರ್ತಿ ಹೆಣ್ತಿನ DC ಮಾಡ್ತಾನೆ. ಆ ಥರ ನಾನು DC ಮಾಡಕ್ಕೆ ಹೊಂಟಿದ್ದ. ಅವಂಗೆ ಹೆಂಗೆ ಗೊತ್ತ ನಾ SSLC ಫೇಲ್ ಆಗಿನಂತೇಳಿ. 2-3 ದಿನದಿಂದ ನನ್ನ ತಲೆ ಭಾಳ ತುರ್ಕೆ ಇಟ್ಟಿತ್ತು. ನನ್ಗೆ ಭಾಳ ಮಾನಸಿಕನೂ ಆಗಿತ್ತು, ಭಾಳ ಬೇಜಾರನೂ ಆಗಿತ್ತು. ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅಂತೇಳಿ. ಆಮೇಲೆ ಗೊತ್ತಾಯ್ತು ಅವ್ರಿಗೂ ಅವ್ರ ತಲೆ ತುರ್ಕೆ ಇಟ್ಟಿತ್ತು ಅಂತೇಳಿ. ಅದನ್ನು ಕೇಳಿ ನನ್ನ ಜೊತೆ ಅವ್ರು ಹುಚ್ಚರಾಗಿ ಅಂತ ಕೇಳಿ ಭಾಳ ಖುಷಿ ಆಗ್ಬಿಡ್ತಾವ. ನಾ ಯಾಕೆ ಮಾನಸಿಕ ಆಗೈತೆ ಅನ್ನೋದು ಗೊತ್ತಿತ್ತು ನಿಮ್ಗೆ? ಗೊತ್ತಿಲ್ಲಲ್ಲ. ನಿಮ್ಗೆ ಹೆಂಗೆ ಗೊತ್ತೈತಿ? ನೀವೇನು ದೇವ್ರದಿರಿ? ಇಲ್ಲಲ್ಲ. ನಾನು ಯೂಟ್ಯೂಬ್ನಾಗ ನನ್ನ ಸಬ್ಸ್ಕ್ರೈಬರ್ಸ್ಗಿಂತ ವ್ಯೂಸು ಮತ್ತು ವಿಡಿಯೋಸ್ ಹಾಕಿದ್ದು ಜಾಸ್ತಿ ಐತಿ. ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.